ಗೈಸ್ ನೀವೇನಾದ್ರೂ ಸ್ಕ್ಯಾಲ್ಪಿಂಗ್ ಇಂಟ್ರಾಡೇ ಸ್ವಿಂಗ್ ಟ್ರೇಡಿಂಗ್ ಮಾಡ್ತಾ ಇದ್ರೆ ಮೇನ್ ಆಗಿ ರೂಲ್ ಪ್ಲೇ ಮಾಡೋದು ಟೆಕ್ನಿಕಲ್ ಅನಲೈಸ್. ನೀವು ಪ್ರಾಪರ್ ಆಗಿ ಟೆಕ್ನಿಕಲ್ ಅನಲೈಸ್ ಮಾಡಿ ಎಂಟ್ರಿ ಎಕ್ಸಿಟ್ ಆಗೋದಿರುತ್ತೆ, ಕರೆಕ್ಟ್ ಅಲ್ವಾ? ಅಂಡ್ ಈ ಟೆಕ್ನಿಕಲ್ ಅನಲೈಸ್ ಅಲ್ಲಿ ಮಲ್ಟಿಪಲ್ ವೇ ಇದಾವೆ. ನೀವು ಹೇಳಿದ್ರೆ ಬಹಳ ಸಿಂಪಲ್ ಆಗಿರೋ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅನ್ನು ಯೂಸ್ ಮಾಡ್ಕೊಂಡು ಯಾವ ರೀತಿ ಪ್ರಾಫಿಟ್ ಅನ್ನು ಬುಕ್ ಮಾಡೋದು, ಎಂಟ್ರಿ ಎಕ್ಸಿಟ್ ಆಗೋದು ಅಂತ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಂಡ್ ಮತ್ತೊಂದು ಏನಂದ್ರೆ 100% ಯಾವ ಸ್ಟ್ರಾಟಜಿ ಕೂಡ ವರ್ಕ್ ಆಗಲ್ಲ, ಯಾವ ಸೆಟಪ್ ಕೂಡ ವರ್ಕ್ ಆಗಲ್ಲ, ಎಲ್ಲ ಕೂಡ ವರ್ಕ್ ಆಗೋದು 50 to 60%. ಅಂಡ್ ನಾವು ಪ್ರಾಪರ್ ಆಗಿ ಡಿಸಿಪ್ಲಿನ್, ಮನಿ ಮ್ಯಾನೇಜ್ಮೆಂಟ್, ರಿಸ್ಕ್ ಮ್ಯಾನೇಜ್ಮೆಂಟ್ ಜೊತೆಗೆ ಅದನ್ನ 70 to 80% ಅಕ್ಯುರಸಿ ಒಯ್ಯಬಹುದು. ಬಹಳ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಜಸ್ಟ್ ಸ್ಕ್ರೀನ್ ಅಲ್ಲಿ ತೋರಿಸ್ತೀನಿ ಬನ್ನಿ. ಗೈಸ್ ಇವಾಗ ನೀವು ಯಾವುದೇ ಸ್ಕ್ಯಾಲ್ಪಿಂಗ್ ಮತ್ತೆ ಇಂಟ್ರಾಡೇ ಮತ್ತೆ ಸ್ವಿಂಗ್ ಟ್ರೇಡಿಂಗ್ ಅನ್ನು ಮಾಡಿ ಎಂಟ್ರಿ ಎಕ್ಸಿಟ್ ಆಗಕ್ಕೆ ಪ್ಲಾನ್ ಮಾಡ್ತಾ ಇದ್ರೆ ಟೆಕ್ನಿಕಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಟೆಕ್ನಿಕಲ್ ಅನಲೈಸ್ ಮಾಡೋದು, ಕರೆಕ್ಟ್ ಅಲ್ವಾ? ಅಂಡ್ ಟೆಕ್ನಿಕಲಿ ಮಲ್ಟಿಪಲ್ ವೇ ಇದಾವೆ ಅಂಡ್ ಮಲ್ಟಿಪಲ್ ವೇ ಕೂಡ ಮಾರ್ಕೆಟ್ ವರ್ಕ್ ಆಗ್ತವೆ, ಕರೆಕ್ಟಾ? ಅಂಡ್ ಮಾರ್ಕೆಟ್ ಅಲ್ಲಿ ಸಿಂಪಲ್ ರೀತಿಯೂ ಭಾಳ ವರ್ಕ್ ಆಗ್ತವೆ, ಕರೆಕ್ಟಾ? ಅಂಡ್ ಅದ್ರಲ್ಲಿ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡಿದ್ರು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅನ್ನ ಅಂಡ್ ಯಾವ ಡ್ರಾ ಮಾಡೋದು, ಯಾವ ಅದ್ರ ಬೇಸ್ ಮೇಲೆ ಟ್ರೇಡ್ನ ಎಂಟ್ರಿ ಎಕ್ಸಿಟ್ ಆಗೋದು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಗೈಸ್ ನೀವು ಫಸ್ಟ್ ಬರೋಣ ಸಪೋರ್ಟ್ ಯಾವ ಡ್ರಾ ಮಾಡಬೇಕು. ಸಿಂಪಲ್ ಆಗಿ ಇವಾಗ ಯಾವ ಪಾಯಿಂಟಿಂದ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದೆ ಆ ಪಾಯಿಂಟ್ ಅನ್ನ ಟಚ್ ಮಾಡಿಬಿಟ್ಟು ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದೆ, ಅದೇ ನಮ್ಮ ಸಪೋರ್ಟು. ಇವಾಗ ನೋಡಿ ಈ ಪಾಯಿಂಟಿಂದ ಮಾರ್ಕೆಟು ಫಸ್ಟ್ ಟೈಮ್ ಹೋಯ್ತು, ಸೆಕೆಂಡ್ ಟೈಮ್ ಹೋಯ್ತು, ಥರ್ಡ್ ಟೈಮ್ ಹೋಯ್ತು. ಸಿಂಪಲ್ ನೀವು ಒಂದು 2 ಪಾಯಿಂಟ್ ಸಿಕ್ಕರೆ ಸಾಕು ನಿಮಗೆ. ಇಲ್ಲಿ ಒಂದು ಸಪೋರ್ಟ್ ಅಥವಾ ಒಂದು ಝೋನ್ ಅನ್ನ ಡ್ರಾ ಮಾಡ್ಕೋಬಹುದು, ಕ್ಲಿಯರಾ? ಓಕೆ, ಫಸ್ಟ್ ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಹೋಯ್ತು, ಸೆಕೆಂಡ್ ಇಲ್ಲಿಂದ ಮಾರ್ಕೆಟ್ ಹೋಯ್ತು, ಥರ್ಡ್ ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಹೋಯ್ತು. ನಿಮಗೆ 2 ಪಾಯಿಂಟ್ ಸಿಕ್ಕರೆ ಸಾಕು ಒಂದು ಲೆವೆಲನ್ನು ಡ್ರಾ ಮಾಡೋಕ್ಕೆ. ಈ 2 ಪಾಯಿಂಟ್ ಸಿಕ್ಕರೆ ಸಾಕು ಆರಾಮಲ್ಲಿ ನೀವು ಲೆವೆಲನ್ನು ಡ್ರಾ ಮಾಡಿದೆ, ಕರೆಕ್ಟಾ? ಇನ್ನು ಸೆಕೆಂಡ್ ಒಂದು ಬರೋಣ, ಟ್ರೇಡ್ ಯಾವ ರೀತಿ ತಗೋದು ಸಪೋರ್ಟ್ ಮೇಲೆ. ಸಿಂಪಲ್ ಆಗಿ ಇವಾಗ ಫಸ್ಟ್ ಟೈಮ್ ಮಾರ್ಕೆಟ್ ಮೇಲ್ಗಡೆ ಹೋಯ್ತು, ಸೆಕೆಂಡ್ ಟೈಮ್ ಮೇಲ್ಗಡೆ ಹೋಯ್ತು, ಥರ್ಡ್ ಟೈಮ್ ಅದಕ್ಕೆ ಟಚ್ ಆಗಿಲ್ಲ, ಸೊ ಇಲ್ಲಿ ಎಂಟ್ರಿ ಮಾಡೋಕ್ಕಾಗಿಲ್ಲ ಅನ್ಕೊಳ್ಳಿ. ಆ್ಯಂಡ್ ಫೋರ್ತ್ ಟೈಮ್ ನೀವು ಇಲ್ಲಿ ಪ್ರಾಪರಾಗಿ ಒಂದು ಎಂಟ್ರಿಯನ್ನು ಮಾಡ್ಕೋಬೋದು ಗೈಸ್. ಹಿಂಗೆ ಮಾಡ್ಕೋತೀರಾ? ಫಸ್ಟ್ ಒಂದು ನಿಮ್ಗೆ ಆಲ್ರೆಡಿ ಕ್ಲಿಯರ್ ಇದೆ, ಇಲ್ಲಿ ಬೈಯರ್ಸ್ ಆಕ್ಟಿವ್ ಇದ್ದಾರೆ, ಇಲ್ಲಿ ಸ್ಟ್ರಾಂಗ್ ಆಗಿರೋ ಒಂದು ಸಪೋರ್ಟ್ ಇದೆ ಅಂತ ಕ್ಲಿಯರ್ ಒಂದು ವ್ಯೂ ಸಿಕ್ಕಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಸ್ಟ್ರಾಂಗ್ ಆಗಿರೋ ಒಂದು ಹ್ಯಾಮರ್ ಇದೆ ಆ್ಯಂಡ್ ಸ್ಟ್ರಾಂಗ್ ಆಗಿರೋ ಒಂದು ಕ್ಯಾಂಡಲ್ ಇದೆ, ಸೊ ಬೈಯಿಂಗ್ ಮಾಡೋಕ್ಕೆ. ಸಿಂಪಲ್ ಗೈಸ್ ಈ ಹ್ಯಾಮರನ್ನು ಎಸ್ಸಲಾಗಿ ಇಟ್ಬಿಟ್ಟು ಈಜಿಲಿ ನೀವು ಟ್ರೇಡನ್ನು ತೊಗೋಬೋದು ಅಪ್ ಸೈಡಲ್ಲಿ. ಆ್ಯಂಡ್ ನೀವು ಹ್ಯಾಮರ್ನ ಎಸಲಾಗಿಟ್ಬಿಟ್ಟು ಕ್ಲಿಯರಾ? 1:2 1:3 ಆರಾಮಾಗಿ ಬುಕ್ ಮಾಡ್ಕೋಬೋದು. ಇದು ಫೋರ್ತ್ ಟಚ್ಗೆ. ಆ್ಯಂಡ್ ಸೇಮ್ ಮತ್ತೆ ಮಾರ್ಕೆಟ್ ಅಲ್ಲೇ ಬಂದಿದೆ, ಫಿಫ್ತ್ ಟಚ್ಗೂ ಕೂಡ ಸೇಮ್ ಇಲ್ಲಿ ಕೂಡ ಹ್ಯಾಮರ್ ಕ್ರಿಯೇಟ್ ಮಾಡಿದೆ. ಇಲ್ಲಿ ಕೂಡ ನೀವು ಆರಾಮಾಗಿ ಒಂದು ಸ್ಕ್ಯಾಲ್ಪಿಂಗ್ ಆರಾಮ 1:2 1:3 ಆರಾಮಾಗಿ ಬುಕ್ ಮಾಡ್ಕೋಬೋದು. ಸಾರಿ, ಓಕೆ. ನೋಡಿ ಗೈಸ್, ಆ್ಯಂಡ್ ನೆಕ್ಸ್ಟ್ ಒಂದು ಬರೋಣ. ನೆಕ್ಸ್ಟ್ ಡೇ ಮಾರ್ಕೆಟು ಗ್ಯಾಪ್ ಡೌನ್ ಓಪನ್ ಆಗುತ್ತೆ ಆ್ಯಂಡ್ ಮಾರ್ಕೆಟಲ್ಲಿ ಸಸ್ಟೈನ್ ಮಾಡಲ್ಲ, ಮತ್ತೆ ಇದನ್ನು ಸಪೋರ್ಟಾಗಿ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಆ್ಯಂಡ್ ನಿಮಗೆ ಗೊತ್ತಿರುತ್ತೆ, ಐಡಿಯಾ ಇರುತ್ತೆ ಡೋಜಿ. ಆ್ಯಂಡ್ ಡೋಜಿ ಅಂದರೆ ಇದು ಇಂಡಿಸಿಷನ್ ಕ್ಯಾಂಡಲ್, ಅಂದರೆ ಎರಡು ಕೂಡ ಈಕ್ವಲ್ ಇದ್ದಾರೆ, ಬೈಯರ್ಸ್ ಈಕ್ವಲ್ ಇದ್ದಾರೆ, ಸೆಲ್ಲರ್ಸ್ ಈಕ್ವಲ್ ಇದ್ದಾರೆ. ಆ್ಯಂಡ್ ಈ ಡೋಜಿನ ಯಾವ ಸೈಡಲ್ಲಿ ಬ್ರೇಕ್ ಆಗುತ್ತಲ್ಲ ಆ ಸೈಡ್ ಎಂಟ್ರಿ ಇರುತ್ತೆ. ಆ್ಯಂಡ್ ಇದು ಪುಟ್ ಸೈಡಲ್ಲಿ ಆದರೆ ಎಂಟ್ರಿ ಆಗಲ್ಲ, ಯಾಕಂದರೆ ಸಪೋರ್ಟ್ ಇರುತ್ತೆ ಅಂತ ಪುಟ್ ಸೈಡ್ ಎಂಟ್ರಿ ತೊಗೊಳಕ್ಕೆ ಹೋಗಲ್ಲ, ಇಲ್ಲಿ ಪ್ಲಾನ್ ಮಾಡೋಕ್ಕೋಗಲ್ಲ. ಇಲ್ಲಿ ಅಪ್ ಸೈಡಲ್ಲಿ ಪ್ಲಾನಿಂಗ್ ಮಾಡ್ಕೋಬೋದು. ಸಿಂಪಲ್ ಆಗಿ ಈ ಡೋಜಿನ ಎಸಲಾಗಿ ಇಟ್ಕೊಂಡು ಸಾರಿ ಓಕೆ ಈ ಡೋಜಿನ ಹೆಸರ ಇಟ್ಕೊಂಡು ಇಲ್ಲಿ ಟ್ರೇಡ್ ಪ್ಲಾನ್ ಮಾಡ್ಕೋಬೋದು. ಕ್ಲಿಯರ್ ಗೈಸ್? ನಾನು ಇಲ್ಲಿ ಏನು ಎಕ್ಸ್ಪ್ಲೇನ್ ಮಾಡಿಲ್ಲ, ಭಾಳ ಸಿಂಪಲ್ ಆಗಿರೋ ಐಡಿಯಾ ಕೊಟ್ಟಿದ್ದೀನಿ, ನಾಲೆಜ್ ಕೊಟ್ಟಿದ್ದೀನಿ. ಇಲ್ಲಿಂದ ಸಪೋರ್ಟ್ ಫಸ್ಟ್ ಟೈಮ್ ತೊಗೋತು, ಇಲ್ಲಿಂದ ಮಾರ್ಕೆಟ್ ಮೇಲೆ ಇತ್ತು, ಸೆಕೆಂಡ್ ಟೈಮ್ ಇತ್ತು, ಥರ್ಡ್ ಟೈಮ್ ಇತ್ತು, ಫೋರ್ತ್ ಟೈಮ್ ನಿಮ್ಗೆ ಎಂಟ್ರಿ ಆಗುತ್ತೆ. ಭಾಳ ಥಿಂಕ್ ಮಾಡಲ್ಲ, ಇಲ್ಲಿ ಸ್ಟ್ರಾಂಗ್ ಆಗಿರೋ ಒಂದು ಕ್ಯಾಂಡಲ್ ಬೇಕು ಅಷ್ಟೇ, ಅಂದರೆ ಬುಲಿಶ್ ಸ್ಟ್ರಾಂಗ್ ಆಗಿರೋ ಕ್ಯಾಂಡಲ್ ಬೇಕು. ಫೋರ್ತ್ ಟೈಮ್ ಫಿಫ್ತ್ ಟೈಮ್ ಆ್ಯಂಡ್ ಸಿಕ್ಸ್ತ್ ಟಚಲ್ಲಿ ನೀವು ಆರಾಮಾಗಿ ಟ್ರೇಡನ್ನು ತೊಗೋಬೋದು. ಆ್ಯಂಡ್ ನೆಕ್ಸ್ಟ್ ಬರೋಣ ಯಾವ ರೀತಿ ರೆಸಿಸ್ಟೆನ್ಸನ್ನು ಡ್ರಾ ಮಾಡೋದು. ಸಿಂಪಲ್ ಗಾಜ್ ಯಾವುದೋ ಒಂದು ಪಾಯಿಂಟಿಂದ ಮಾರ್ಕೆಟು ಪದೇ ಬೀಳ್ತಾ ಇದ್ದರೆ ಅದೇ ನಮ್ಮ ರೆಸಿಸ್ಟೆನ್ಸು, ಅಂದರೆ ಸೆಲ್ಲಿಂಗ್ ಝೋನ್ ನಮ್ದು ಅದೇ. ಸಿಂಪಲ್ ಗಾಜ್ ಇಲ್ಲಿಂದ ಮಾರ್ಕೆಟ್ ತೆಗಡೆ ಬಿದ್ದಿದೆ, ಇಲ್ಲಿಂದ ಮಾರ್ಕೆಟ್ ತೆಗಡೆ ಬಿದ್ದಿದೆ, ಕರೆಕ್ಟಾ? ಡ್ರಾ ಮಾಡ್ಕೋಬೋದಾ ಒಂದು ಲೆವೆಲನ್ನು? ಸಿಂಪಲ್, ಓಕೆ ಫಸ್ಟ್ ಟೈಮ್ ಇದ್ದಿದೆ, ಸೆಕೆಂಡ್ ಟೈಮ್ ಇದ್ದಿದೆ, ಥರ್ಡ್ ಟೈಮ್ ನೀವು ಪ್ಲಾನ್ ಮಾಡಬೇಕು. ಆ್ಯಂಡ್ ಥರ್ಡ್ ಟೈಮ್ ಗ್ಯಾಪ್ ಅಪ್ ಓಪನ್ ಆಗುತ್ತೆ, ಬಟ್ ಮಾರ್ಕೆಟ್ ಸಸ್ಟೈನ್ ಮಾಡಲ್ಲ. ಆ್ಯಂಡ್ ಆ ನಮ್ಮ ಏನು ಸೆಲ್ಲಿಂಗ್ ಝೋನ್ ತೆಳಗಡೆ ಬರುತ್ತೆ, ಅಂದರೆ ರೆಸಿಸ್ಟೆನ್ಸ್ ತೆಳಗಡೆ ಬರುತ್ತೆ. ಸಿಂಪಲ್ ಗೈಸ್ ಒಂದು ಸ್ಟ್ರಾಂಗ್ ಆಗಿರೋ ಸೆಲ್ಲಿಂಗ್ ಕ್ಯಾಂಡಲ್ ಇದೆ, ಅಂದರೆ ಬೇರಿಶ್ ಕ್ಯಾಂಡಲ್ ಇದೆ, ಆ್ಯಂಡ್ ಸೆಕೆಂಡ್ ಕ್ಯಾಂಡಲ್ ಕೂಡ ರಿಜೆಕ್ಷನ್ ತೊಗೋತಾ ಇದೆ. ಸೊ ಸಿಂಪಲ್ ನೀವು ಏನು ಥಿಂಕೇ ಮಾಡಲ್ಲ, ಇದು ರೆಸಿಸ್ಟೆನ್ಸ್ ಇದೆ, ಇಲ್ಲಿ ಸೆಲ್ಲಿಂಗ್ ಆಗ್ತಿದೆ, ಆಲ್ರೆಡಿ 2 ಟೈಮ್ಸ್ ಹೋಗಿದೆ, ಥರ್ಡ್ ಟೈಮ್ ಕೂಡ ಹೋಗೋ ಚಾನ್ಸಸ್ ಇದೆ. ಸಾರಿ, ಓಕೆ. ಸಿಂಪಲ್ ಈ ವಿಗ್ಗನ್ನು ಒಂದು ಸೆಕೆಂಡ್, ಸಿಂಪಲ್ ಈ ವಿಗ್ಗನ್ನು ಎಸ್ಸೆಲ್ಲ ಇಟ್ಕೊಂಡು ನೀವು ಟ್ರೇಡಿಂಗನ್ನು ಅಂದರೆ ಎಂಟ್ರಿನ ಪ್ಲ್ಯಾನ್ ಮಾಡಿ 1:2 1:3 ಬುಕ್ ಮಾಡ್ಬೋದು. ಗೈಸ್ ನಾನು ಏನು ಎಕ್ಸ್ಪ್ಲೇನ್ ಮಾಡಿಲ್ಲ, ಭಾಳ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡಿ, ನೀವು ಸಿಂಪಲಾಗಿ ತೊಗೊಳ್ಳಿ, ಕಾಂಪ್ಲಿಕೇಟ್ ಏನಿಲ್ಲ. ಗೈಸ್ ಇನ್ನೊಂದ್ಸಲ ಸಿಂಪಲಾಗಿ ರಿವಿಷನ್ ಮಾಡ್ತೀನಿ ನೋಡಿ. ಮಾರ್ಕೆಟು ಯಾವ ಪಾಯಿಂಟಿಂದ ಬೀಳ್ತಾ ಇದೆಯಲ್ಲ ಅದೇ ನಮ್ಮ ರೆಸಿಸ್ಟೆನ್ಸ್ ಲೆವೆಲು, ಅಂದರೆ ಅಲ್ಲಿ ಸೆಲ್ಲರ್ಸ್ ಇದ್ದಾರೆ, ಸೆಲ್ಲರ್ ಸ್ಟ್ರಾಂಗ್ ಇದ್ದಾರೆ. 1 ಪಾಯಿಂಟು, ಸೆಕೆಂಡ್ ಪಾಯಿಂಟು, ಥರ್ಡ್ ಪಾಯಿಂಟಲ್ಲಿ ರೀಚ್ ಆಗಿಲ್ಲ, ಫೋರ್ತ್ ಪಾಯಿಂಟಲ್ಲಿ ನೀವು ಎಂಟ್ರಿ ಪ್ಲಾನ್ ಮಾಡ್ಕೋಬೋದು. ಎಂಟ್ರಿ ಪ್ಲಾನ್ ಮಾಡಬೇಕಂದ್ರೆ ಸ್ಟ್ರಾಂಗ್ ಆಗಿರೋ ಬೇರಿಶ್ ಕ್ಯಾಂಡಲ್ ಇರಬೇಕು. ಆ್ಯಂಡ್ ಆಲ್ರೆಡಿ ಒಂದು ಸ್ಟ್ರಾಂಗ್ ಆಗಿರೋ ಬೇರಿಶ್ ಕ್ಯಾಂಡಲ್ ಪ್ಲಸ್ ರಿಜೆಕ್ಷನ್ ತೊಗೋತಾ ಇದೆ, ರಿಜೆಕ್ಷನ್ಗೆ ನಾವು ಹೆಸರು ಇಟ್ಕೊಂಡು ಟ್ರೇಡ್ ಮಾಡ್ಕೋತೀವಿ. ಕ್ಲಿಯರ್? ಸೆಕೆಂಡ್ ಒಂದು ಬರೋಣ ಸಪೋರ್ಟು, ಇಲ್ಲಿಂದ ಮಾರ್ಕೆಟ್ ಅಪ್ಸೈಡ್ ಹೋಗಿದೆ, ಇಲ್ಲಿಂದ ಮಾರ್ಕೆಟ್ ಅಪ್ಸೈಡ್ ಹೋಗಿದೆ, ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಕೂಡ ಹೋಗಿದೆ, ಏನು ಕೂಡ ಲಾಜಿಕ್ ಇಲ್ಲ. ಫೋರ್ತ್ ಟೈಮ್ ಕೂಡ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ. ಆ್ಯಂಡ್ ಇಲ್ಲಿ ಸ್ಟ್ರಾಂಗ್ ಆಗಿರೋ ಒಂದು ಬುಲಿಶ್ ಕ್ಯಾಂಡಲನ್ನು ನೋಡಬೇಕು, ಹ್ಯಾಮರ್ ಇದೆ, ಇದು ಫೋರ್ತು. ಆ್ಯಂಡ್ ಫಿಫ್ತ್ ಟೈಮ್ ಕೂಡ ಸೇಮ್ ಕಾನ್ಸೆಪ್ಟ್ ನೋಡಿದೆ, ಇಲ್ಲಿ ಕೂಡ ಹ್ಯಾಮರ್ ಆಗಿದೆ, ರಿಜೆಕ್ಷನ್ ತೊಗೋತಾ ಇದೆ. ಆ್ಯಂಡ್ ಫಿಫ್ತ್ ಟೈಮ್ ಕೂಡ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗುತ್ತೆ, ಬಟ್ ಸೇಮ್ ಅದನ್ನೇ ಮತ್ತೆ ಸಪೋರ್ಟಾಗಿ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಆ್ಯಂಡ್ ಆ ಸಪೋರ್ಟ್ ಝೋನ್ ಒಳಗಡೆ ಬರುತ್ತೆ. ಸಿಂಪಲ್ಲು ಒಂದು
ಅದು ಡೋಜಿ ಕೊಡುತ್ತೆ. ಡೋಜಿನ ಯಾವ ಕಡೆ ಸೈಡಲ್ಲಿ ಬ್ರೇಕ್ ಆಗುತ್ತಲ್ಲ ಆ ಸೈಡ್ ಎಂಟ್ರಿ ತೊಗೊಳೋದಿರುತ್ತೆ. ನಮ್ಮ ಪ್ಲಾನಿಂಗ್ ಅಪ್ ಸೈಡ್ ಮಾತ್ರ ಇರುತ್ತೆ. ಸಿಂಪಲ್ ಗೈಸ್ ಡೋಜಿನ ಅಪ್ ಸೈಡ್ ಬ್ರೇಕ್ ಮಾಡುತ್ತೆ, ಡೋಜಿನ ಎಸ್ ಟ್ರೇಡ್ ತಗೋತೀವಿ. ಸಿಂಪಲ್ ಗೈಸ್, ಏನು ಕೂಡ ಕಾಂಪ್ಲಿಕೇಟೆಡ್ ಇಲ್ಲ, ಭಾಳ ಸಿಂಪಲ್ ಆಗಿರೋ ನಾಲೆಜ್ ಇದೆ. ಆ್ಯಂಡ್ ಮಾರ್ಕೆಟಲ್ಲಿ ಸಿಂಪಲ್ ಆಗಿರೋ ನಾಲೆಜ್ ಯೂಸ್ ಆಗೋದು. ನೀವು ಸಿಕ್ಕಾಪಟ್ಟೆ ರಾಕೆಟ್ ಸೈನ್ಸ್ ಎಲ್ಲಿ ಯೂಸ್ ಆಗಲ್ಲ. ಸಿಂಪಲ್ ಏನಿದೆ, 3 ಸಲ ಟಚ್ ಆಗಿ 4ನೇ ಸಲ ಟಚ್ ಆಗುತ್ತೆ. ಬಟ್ ಇಲ್ಲಿ ಸ್ಟ್ರಾಂಗ್ ಆಗಿರೋ ಒಂದು ಕ್ಯಾಂಡಲ್ ಸರ್ಚ್ ಮಾಡಬೇಕಷ್ಟೇ, ಅದು ಬಿಟ್ಟರೆ ಏನೂ ಇಲ್ಲ. ಗೈಸ್ ಇದೇ ರೀತಿ ಸಿಂಪಲ್ ಆಗಿ ಆ್ಯಂಡ್ ಈಜಿಯಾಗಿ ಟ್ರೇಡಿಂಗನ್ನು ಕಲಿಬೇಕಂದ್ರೆ ಜಸ್ಟ್ ಹಂಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಇನ್ನೂ ಕೂಡ ಟೆಕ್ನಿಕಲಿ ಅನಲೈಸ್ ಮಾಡಬೇಕಂದ್ರೆ ಟ್ರೆಂಡ್ ಲೈನು ಆ್ಯಂಡ್ ಕ್ಯಾಂಡಲ್ ಸ್ಟಿಕ್ಕು, ಚಾರ್ಟ್ ಪ್ಯಾಟರ್ನು ಆ್ಯಂಡ್ ಮಾರ್ಕೆಟ್ನ ಸ್ಟ್ರಕ್ಚರ್ನ ರೀಡ್ ಮಾಡಬೇಕಾಗುತ್ತೆ. ಪ್ರತಿಯೊಂದು ಕೂಡ ವಿಡಿಯೋ ನಾನು ತರ್ತಾ ಇರ್ತೀನಿ. ಜಸ್ಟ್ ನನಗೆ ಪ್ರಾಪರಾಗಿ ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್.